ಈಗಾಗಲೇ ನಾವು ನಮ್ಮಲ್ಲಿ ಎಲ್ಲ ಪ್ರತಿಯೊಬ್ಬ ವೋಟರ್ಸ್ಗೂ ಕೂಡ ನಾವು ಎನಮರೇಷನ್ ಫಾರ್ಮ್ ನ ಹಂಚಿಕೆ ಮಾಡಿರ್ತೀವಿ. ಅಂದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಯಾರೊಬ್ಬರಿಗೂ ಕೂಡ ಅನ್ಯಾಯ ಆಗಬಾರದು, ಯಾರು ಕೂಡ ವಂಚಿತರಾಗಬಾರದು ಅನ್ನೋ ಒಂದು ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಮುಟ್ಟೋ ತರ ನಾವು ಫಾರ್ಮ್ಸ್ ಗಳನ್ನ ಹಂಚಿಕೆ ಮಾಡಿದೀವಿ. ಅದ್ರ ಪೈಕಿ ನಮಗೆ ಈಗ ಯಾವುದು ನಮಗೆ ನಿಜವಾಗಿ ಇರ್ತಕ್ಕಂಥ ವೋಟರ್ಸ್ ಯಾವುದು ನಮಗೆ ವಾಪಸ್ ಬರ್ತದೋ ಆ ವೋಟರ್ಸ್ ನಾವು ಡ್ರಾಫ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಈ ಪೈಕಿ ನಾವು ಇಲ್ಲಿವರೆಗೆ ಈಗ 1,58,336 ಮತದಾರನ ಡಿಜಿಟಲೈಸೇಷನ್ ಮಾಡಿದೀವಿ. ಅಂದ್ರೆ ಈಗ ಹಾಲಿ ಇರ್ತಕ್ಕಂಥ 2,05,998 ಮತದಾರರ ಪೈಕಿ 1,58,336 ಮತದಾರನ ನಾವು ಡಿಜಿಟಲೈಸೇಷನ್ ಮಾಡಿದ್ರೆ ಅಂದ್ರೆ ಅವರು ಈಗ ಡಿಜಿಟಲ್ ಆಗಿದ್ದಾರೆ ಅಂತ ಅರ್ಥ. ಈಗ ಇನ್ನೂ ನಮಗೆ 23% ಆಗಬೇಕು. ಈಗ ನಮ್ಗಾಗಲೇ ಈಗ 77% ನಾವೀಗ ಡಿಜಿಟಲೈಸೇಷನ್ ಮಾಡಿದ್ವಿ. ಟೋಟಲ್ ವೋಟರ್ಸ್ ಪೈಕಿ 77% ಇಲ್ಲಿವರೆಗೆ ಡಿಜಿಟಲೈಸೇಷನ್ ಮಾಡಿದ್ವಿ. ಇನ್ನೂ 23% ಡಿಜಿಟಲೈಸ್ ಆಗಬೇಕಾಗಿದೆ. ಆ ಪೈಕಿ ನಾವು ASTD ಅಂತ ಲಿಸ್ಟ್ ಮಾಡ್ತೀವಿ. ASTD ಆಬ್ಸೆಂಟು, ಡೆತ್ತು, ಡಬಲ್ಲು ಆತರ ಒಂದು ಲಿಸ್ಟ್ ಮಾಡಿಸ್ತೀವಿ. ಆ ಲಿಸ್ಟ್ ಮಾಡೋದಕ್ಕೆ ನಾವು ಖಾತ್ರಿ ಪಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಏನ್ BLAಗಳು ಅಪಾಯಿಂಟ್ಮೆಂಟ್ ಆಗಿದಾರೋ ನಮ್ಮ ರಾಜಕೀಯ ಪಕ್ಷಗಳಿಂದ ಅವ್ರ ಗಮನಕ್ಕೆ ಫಸ್ಟ್ ತರ್ತೀವಿ. ಒಂದ್ ವೇಳೆ ಏನಾದರೂ ನಮ್ಮಲ್ಲಿ BLOಗಳು ಮಾಡಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಅಥವಾ ಡೆತ್ ಅಂತ ನಾವು ಮಾರ್ಕ್ ಮಾಡಿ ಅವ್ರು ಬದುಕಿದ್ರೆ ಅಥವಾ ಬದುಕಿರೋರ್ಗೂ ಕೂಡ ಏನಾದರೂ ಆತರ ಆಗಿದ್ರೆ, ಸಮಸ್ಯೆಗಳಾಗಿದ್ರೆ ನಿಮ್ಮ ಅನುಮತಿ ತಗೊಂಡೆ ನಾವು ಅದನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅದನ್ನ ನಾವು ನೆಕ್ಸ್ಟ್ ಇದರಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಅದನ್ನ ಡಿಜಿಟಲೈಸೇಷನ್ ಮಾಡಿಕೊಂಡು ನಾವು ಅದಕ್ಕೆ ಸರಿಪಡಿಸ್ಕೊಳ್ತೀವಿ. ಈ ಹಂತದಲ್ಲಿ ನಮಗೆ ಈಗ ನಮ್ಮ SIR ಪ್ರಕ್ರಿಯೆ ಸಾಗ್ತಾ ಇದೆ. ನಮಗೆ ಈಗ ರಾಜಕೀಯ ಪಕ್ಷಗಳ BLAಗಳಿಂದ ರಾಜಕೀಯ ಪಕ್ಷಗಳಿಂದ ಕೂಡ ತುಂಬಾ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಕೂಡ ನಮ್ಮ BLOಗಳಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಕಡೆ ಎರಡ್ ಕಡೆ ಎಲ್ಲೋ ಸ್ವಲ್ಪ ಏನೋ ಅವ್ರಿಗೆ ಏನೋ ತಾರಾ ತುದಿಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಿರೋದನ್ನ ಸರಿಪಡಿಸಿದೀವಿ. ಅವರಿಗೆ ನಾವೇನು ದೂರು ಕೊಟ್ಟಿದ್ರಿ ಅದ್ರ ಬಗ್ಗೆ ನಾವು ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಅವರಿಂದ ನಾವು ಅದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಪಡೆದುಬಿಟ್ಟು ಇವಾಗ ಆತರ ಯಾವ್ದು ತೊಂದರೆ ಆಗಿರಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆಲ್ಲ ನಿಮ್ ಸಹಕಾರ ಇದೆ. ಇದು ಸಂಪೂರ್ಣಗೊಳ್ಳುವವರೆಗೂ ಕೂಡ ನಿಮ್ ಸಹಕಾರದ ಅತ್ಯಗತ್ಯವಾಗಿರ್ತದೆ. ನಮ್ಮ ರಾಜಕೀಯ ಪಕ್ಷ ಮುಖಂಡರಾಗಿರ್ಬೋದು ಅಥವಾ ನಮ್ಮ ಏನೋ ತಾವು ಮಾಧ್ಯಮ ಪ್ರತಿನಿಧಿಗಳಿದ್ರೆ ತಮ್ಮ ಸಹಕಾರನೂ ಕೂಡ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತದೆ. ಹಾಗಾಗಿ ಇವತ್ತಿನ ಒಂದು ಸಭೆಗೆ ನಮಗೆ ಕರೀಲಿಕ್ಕೆ ಈ ಒಂದು ವಿಚಾರವನ್ನು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೆ ನಿಮಗೆ ಕರೆಯಲಾಗಿತ್ತು. ತಾವೆಲ್ಲ ಬಂದದಕ್ಕೆ ನನಗೆ ತುಂಬಾ ಸಂತೋಷ ಆಯಿತು.